ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಕ್ ಪೇನ್ ಬಗ್ಗೆ ಮಾತಾಡ್ಕೊಂತ ಬಂದಿದ್ದೀನಿ. ಹೌದು, ನಮ್ಮಲ್ಲಿ ಯಾವ ಒಂದು ನೆಗೆಟಿವ್ ಎಮೋಷನ್ಸ್ ಇದ್ದಾಗ ನಮಗೆ ಬ್ಯಾಕ್ ಪೇನ್ ಬರುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಎಮೋಷನ್ ಬಂದ್ಬಿಟ್ಟು ಫಿನಾನ್ಷಿಯಲ್ ಫಿಯರ್. ಹೌದು, ಹಣಕಾಸಿನ ವ್ಯವಹಾರದ ಬಗ್ಗೆ, ಅಂದರೆ ಹಣಕಾಸಿನ ಬಗ್ಗೆ ಅಲ್ಲ, ಹಣಕಾಸಿನ ವ್ಯವಹಾರಗಳ ಬಗ್ಗೆ ನಮ್ಮಲ್ಲಿ ಭಯ ಇದ್ದಾಗ ಈ ಒಂದು ಬ್ಯಾಕ್ ಪೇನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಎರಡನೇದಾಗಿ ಬಂದ್ಬಿಟ್ಟು ಎಮೋಷ್ನಲ್ ಸಪೋರ್ಟ್, ಅಂದರೆ ನಮಗೆ ಯಾವುದೇ ರೀತಿಯ ಎಮೋಷ್ನಲ್ ಸಪೋರ್ಟ್ ಸಿಗದೇ ಇದ್ದಾಗ, ಸೊ ಅದರ ಬಗ್ಗೆ ನಾವು ಚಿಂತೆಯನ್ನು ಮಾಡ್ತಾ ಇದ್ದಾಗ ಈ ಒಂದು ಬ್ಯಾಕ್ ಪೇನ್ ಅನ್ನೋದು ಬರುತ್ತೆ. ಸೊ ಇನ್ನೊಂದು ಮೂರನೇದಾಗ್ಬಿಟ್ಟು ಯಾವುದೋ ಒಂದು ಸಿಚುಯೇಷನ್ ಆಗಿರ್ಬೋದು ಅಥವಾ ವಿಷಯ ಆಗಿರ್ಬೋದು, ಸೊ ನಾವಲ್ಲೇ ಸ್ಟಕ್ ಆಗಿರ್ತೀವಿ. ಸೊ ಆ ವಿಷಯನ ಅಥವಾ ಆ ಸಿಚುಯೇಷನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಅಂದರೆ ನಮ್ಮ ಮೈಂಡು, ನಮ್ಮ ಸಬ್ಕಾನ್ಷಿಯಸ್ ಮೈಂಡು, ನಮ್ಮ ಮನಸ್ಸು ಅದನ್ನು ಅಲ್ಲಿಗೆ ಬಿಟ್ಟು ಅಲ್ಲಿಗೆ ಮರೆತು ಮೂವ್ ಆನ್ ಆಗೋದಕ್ಕೆ ಅಲೋ ಮಾಡ್ತಾ ಇರಲ್ಲ. ಸೊ ಈ ಒಂದು 3 ಕಾರಣಗಳಿಂದ ನಮಗೆ ಬ್ಯಾಕ್ ಪೇನ್ ಅನ್ನೋದು ಬರುತ್ತೆ. ಸೊ ಇದಕ್ಕೆ ಏನು ಮಾಡೋದು? ಸೊ ಇದಕ್ಕೆ ನೀವು ಯಾವುದೇ ಮೆಡಿಟೇಷನ್ ಮಾಡೋ ಅವಶ್ಯಕತೆಯೂ ಇಲ್ಲ, ಏನೂ ಇಲ್ಲ. ಹಾಗಾದರೆ ನೀವು ನಿಮ್ಮ ಮೈಂಡಲ್ಲಿ ಇನ್ನೂ ಒಂದು ಪ್ರಶ್ನೆ ಬರ್ಬೋದು ಅಲ್ವಾ? ಸೊ ಏನಪ್ಪ ಅಂತಂದರೆ, ಹಾಗಾದರೆ ನಮಗೆ ಏಟಾಗಿರುತ್ತೆ ಅಥವಾ ಆ್ಯಕ್ಸಿಡೆಂಟ್ ಆಗಿರುತ್ತೆ ಅಥವಾ ಎಲ್ಲೋ ಬಿದ್ದಿರ್ತೀವಿ, ಸೊ ಈ ರೀತಿಯಾದ ಪೇನ್ ಇದ್ದಾಗಲೂ ಇದೇ ಎಮೋಷನ್ಸ್ ಕಾರಣ ಆಗುತ್ತಾ ಅಂತ ಖಂಡಿತವಾಗ್ಲೂ ಇಲ್ಲ. ಫಿಸಿಕಲ್ ಔನ್ಸ್ ಬೇರೆ, ಎಮೋಷ್ನಲ್ ಔನ್ಸ್ ಬೇರೆ ಆಗುತ್ತೆ. ಸೊ ಏನಾಗುತ್ತೆ, ಫಿಸಿಕಲ್ ಔನ್ಸ್ ಆದರೆ ನೀವು ಟೆಸ್ಟ್ ಮಾಡಿದ್ರೆ ಸೊ ನಿಮಗೆ ಈ ಒಂದು ಪಾರ್ಟಲ್ಲಿ ಸೊ ಈ ಒಂದು ಏನು ಡ್ಯಾಮೇಜ್ ಆಗಿದೆ ಅಥವಾ ಸ್ಕ್ರ್ಯಾಚ್ ಆಗಿದೆ ಅಥವಾ ಬ್ರೇಕ್ ಆಗಿದೆ, ಸೊ ಅದರಿಂದ ನಿಮಗೆ ಪೇನ್ ಬರ್ತಾಯಿದೆ ಅಂತ ಅನಲೈಸ್ ಮಾಡಿ ಹೇಳ್ತಾರೆ ಅವರು. ಬಟ್ ಈ ಏನು ಹೇಳ್ತೀವಿ, ಈ ಎಮೋಷನ್ಸ್ ಯಾರೂ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಯಾವ ಸ್ಕ್ಯಾನಿಂಗಲ್ಲೂ ಬರಲ್ಲ, ಯಾವ ಎಕ್ಸ್ರೇನಲ್ಲೂ ಬರಲ್ಲ. ಸೊ ಈ ರೀತಿಯಾದ ನೀವು ಇದನ್ನು ಹೇಗೆ ನೀವು ಫೈಂಡ್ ಔಟ್ ಮಾಡ್ಕೋಬೋದು ಅಂತಂದರೆ, ಸೊ ನೀವು ಬ್ಯಾಕ್ ಪೇನ್ ಇರುತ್ತೆ, ಡಾಕ್ಟರ್ ಹತ್ರ ಹೋಗ್ತೀರಾ, ಅವರು ಟೆಸ್ಟ್ ಹೇಳ್ತಾರೆ, ಎಕ್ಸ್ರೇ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಮತ್ತೊಂದು ಇರ್ಬೋದು, ಇದೆಲ್ಲ ಹೇಳ್ತಾರೆ. ಬಟ್ ನೀವು ಅದನ್ನೆಲ್ಲನೂ ಮಾಡಿಸ್ತೀರ. ಸೊ ಅದನ್ನೆಲ್ಲ ಮಾಡಿಸಿದ್ಮೇಲೆ ಅದೆಲ್ಲವೂ ನಾರ್ಮಲ್ ಆಗಿರುತ್ತೆ. ಸೊ ಅವ್ರು ಎಲ್ಲನೂ ನಾರ್ಮಲ್ ಇದ್ದಾಗ ಅವ್ರು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಹೇಳಿ? ಈ ಥರ ಒಂದು ಕೇಸ್ ನಮ್ಮ ಫ್ಯಾಮಿಲಿಯಲ್ಲೇ ಆಗಿತ್ತು ಕೂಡ. ಸೊ ಅವ್ರು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ? ಎಲ್ಲ ಕರೆಕ್ಟಾಗಿದೆ ಅಂದ್ಬಿಟ್ಟು ಅಟ್ ಪ್ರೆಸೆಂಟ್ಗೆ ಆ ಒಂದು ಏನು ಹೇಳ್ತಾರೆ, ಅಟ್ ಪ್ರೆಸೆಂಟಿಗೆ ಆ ಒಂದು ಪೇನಿಂದ ರಿಲೀಫ್ ಆಗೋದಕ್ಕೆ ಅವರು ಪೇನ್ ಕಿಲ್ಲರ್ನ ಕೊಡ್ತಾರೆ. ಸೊ ಈ ಥರದ ಕೇಸಸಲ್ಲಿ ನೀವು ಅಂದ್ಕೋಬೇಕು, ಸೊ ಎಮೋಷ್ನಲಿ ನನ್ನ ಯಾವುದೋ ಒಂದು ಫೀಲಿಂಗ್ಸು ನನ್ನ ಈ ರೀತಿ ಕಾಡ್ತಾ ಇದೆ. ಸೊ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈಗ ಇದರಿಂದ ಹೇಗೆ ಆಚೆ ಬರೋದು ನೀವು? ಸೊ ನಾನು ನಿಮಗೆ 3 ಅಫರ್ಮೇಷನ್ಸ್ನ ಕೊಡ್ತೀನಿ. ಸೊ ಆ ಅಫರ್ಮೇಷನ್ಸ್ನ ಎಷ್ಟು ರಿಪಿಟೇಷನ್ಸ್ ಆಗುತ್ತೋ ಅಷ್ಟು ರಿಪಿಟೇಷನ್ಸ್ ನೀವು ಮಾಡ್ಕೊಳ್ತಾ ಇರಿ. ನೀವು ಇದಕ್ಕೆ ಅಂತ ಸಪ್ರೇಟಾಗಿ ಟೈಮ್ ಇಡಬೇಕು ಅಂತ ಏನೂ ಇಲ್ಲ. ಸೊ ನೀವು ಟಿ ವಿ ನೋಡ್ತಾ ಇರೋವಾಗ ಮಾಡ್ಬೋದು, ಮನೇಲಿ ಕೆಲಸ ಮಾಡ್ತಾ ಇರೋವಾಗ ಮಾಡ್ಬೋದು, ಅಥವಾ ಮಲ್ಕೊಳ್ಳೋವಾಗ ಮಾಡ್ಬೋದು, ಅಥವಾ ಎಲ್ಲಾದರೂ ವಾಕ್ ಮಾಡ್ತಾ ಇರೋವಾಗ ಮಾಡ್ಬೋದು, ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ತಾ ಇರೋವಾಗ ಮಾಡ್ಬೋದು. ಸೊ ಎನಿ ಟೈಮ್ ಎನಿವೇರ್, ಇದಕ್ಕೆ ಇಂತಿಷ್ಟೇ ಟೈಮು ಅಥವಾ ಇದಿಷ್ಟೇ ನಿರ್ದಿಷ್ಟವಾದ ಪ್ಲೇಸು ಅಂತ ಯಾವುದೂ ಇಲ್ಲ. ಸೊ ನಿಮಗೆ ಯಾವಾಗೆಲ್ಲ ಫ್ರೀ ಟೈಮ್ ಇರುತ್ತೆ ಸೊ ಅವಾಗೆಲ್ಲ ಕೂಡ ಮಾಡ್ಕೋಬಹುದು. ಅಥವಾ ನಿಮ್ಮ ಮೈಂಡಲ್ಲಿ ಬೇರೆ ಯಾವುದೇ ಇಲ್ದಿರ, ಹೌದಪ್ಪ ಈ ಕೆಲಸನ ಮಾಡಿಕೊಂಡು ಕೂಡ ನನ್ನ ಮೈಂಡಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಸಾಂಗ್ ಹಾಕಿದಾಗ ಏನು ಮಾಡ್ತೀವಿ ನಾವು ಏನೇ ಕೆಲಸ ಮಾಡ್ತಾಯಿದ್ರು ಆ ಸಾಂಗ್ ಜೊತೆಗೆ ನಾವು ಸಾಂಗ್ ಗುನ್ಗುಸ್ಕೊತಾ ಇರ್ತೀವಿ ಅಲ್ವಾ? ಸೊ ಇದು ಕೂಡ ಹಾಗೇ. ಸೊ ಈಗ ಏನದು ಅಫರ್ಮೇಷನ್ಸ್ ಅಂತ ನೋಡೋಣ. ಸೊ ನಮ್ಮ ಫಸ್ಟ್ ಅಫರ್ಮೇಷನ್ ಬಂದ್ಬಿಟ್ಟು ಐ ಲವ್ ಆ್ಯಂಡ್ ಆಕ್ಸೆಪ್ಟ್ ಮೈ ಸೆಲ್ಫ್. ಹೌದು, ನಾನು ನನ್ನನ್ನು ಪ್ರೀತಿಸ್ತೀನಿ, ಹಾಗೆ ನನ್ನನ್ನು ನಾನು ಹೇಗಿದ್ದೀನೋ ಹಾಗೆ ಸ್ವೀಕರಿಸ್ತೀನಿ. ಸೊ ಎರಡನೇ ಅಫರ್ಮೇಷನ್ ಬಂದ್ಬಿಟ್ಟು ಐ ಆಮ್ ಸೇಫ್, ನಾನು ಸುರಕ್ಷಿತವಾಗಿದ್ದೀನಿ. ಸೊ ಮೂರನೇ ಅಫರ್ಮೇಷನ್ ಬಂದ್ಬಿಟ್ಟು ಐ ರಿಲೀಸ್ ದ ಪಾಸ್ಟ್. ಅಂದರೆ ಈಗ ನಾವು ಸ್ಟಕ್ ಆಗಿರ್ತೀವಲ್ವ, ಯಾವುದೋ ಒಂದರಲ್ಲಿ ಸ್ಟಕ್ ಆಗಿರ್ತೀವಿ, ಆ ಒಂದು ಸಿಚುವೇಷನಿಂದ ಅಥವಾ ಆ ಒಂದು ಸಿಚುವೇಷನ್ ಆದಾಗ ನಮ್ಮ ಮೈಂಡಲ್ಲಿ ಏನು ಕೂತಿತ್ತು ಆ ಒಂದು ವಿಚಾರಗಳಿಂದ ನಾವು ಆಚೆಗೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಅಂಥದ್ದನ್ನು ಇದು ರಿಲೀಸ್ ಮಾಡುತ್ತೆ. ಸೊ ಐ ಲವ್ ಆ್ಯಂಡ್ ಆಕ್ಸೆಪ್ಟ್ ಮೈ ಸೆಲ್ಫ್,
ಐ ಆಮ್ ಸೇಫ್, ಐ ರಿಲೀಸ್ ದ ಪಾಸ್ಟ್. ಸೊ ಈ 3 ಅಫರ್ಮೇಷನ್ಸ್ಗಳನ್ನ ನಿಮಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಅವಾಗೆಲ್ಲ ಹೇಳ್ಕೊತಾ ಇರಿ. ಸೊ ನಿಮಗೆ ಹೇಳ್ಕೊಂಡಿದ್ದು ಗೊತ್ತಾಗಲ್ಲ ಆಗ, ಮತ್ತು ಈ ಪೇಯ್ನ್ ಹೇಗೆ ರಿಲೀಸ್ ಆಯಿತು ಅನ್ನೋದು ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಸೊ ಇದನ್ನು ಫಾಲೋ ಮಾಡಿ ನಿಮಗೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಆ್ಯಂಡ್ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಇಷ್ಟೊತ್ತು ನೀವು ನಿಮ್ಮ ಟೈಮನ್ನು ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕೆ. ಮತ್ತು ಇನ್ನೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.